ಎಲ್ಲರಿಗೂ ನಮಸ್ಕಾರ. ಜನಪ್ರಿಯ ಗೀತೆಯೊಂದರ ಸಂಪೂರ್ಣ ಸ್ವರಾಲಾಪ ಇಂದಿನ ಸಂಚಿಕೆಗೆ ಸ್ವಾಗತ. ಶ್ರಾವಣ ಶುರುವಾಗಿದೆ. ಶ್ರಾವಣ ಶುಕ್ರವಾರ ಅಂತ ತಕ್ಷಣ ನಮಗೆ ಲಕ್ಷ್ಮೀ ಪೂಜೆ, ಸಂಪತ್ ಲಕ್ಷ್ಮಿ ಪೂಜೆ, ಸಂಪತ್ ಶುಕ್ರವಾರ ಎಲ್ಲ ನೆನಪಾಗತ್ತೆ. 2ನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಆದ್ರಿಂದ ಒಂದು ಲಕ್ಷ್ಮಿ ಗೀತೆಯ ಒಂದು ನೊಟೇಶನ್ಸ್ನ ಈ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೇನೆ. ಕಳೆದ ವರ್ಷ ನಾನು ಈ ಹಾಡನ್ನ ಸುಮ್ಮನೆ ಹಾಡಿದ್ದೆ. ಅಲ್ಲಿ ಕೆಲವರು ರಿಕ್ವೆಸ್ಟ್ ಮಾಡಿದ್ರು ಈ ಹಾಡಿನ ನೊಟೇಶನ್ಸ್ ಕೊಡಿ ಅಂತ ಹೇಳಿ. ಇದು ಚಿತ್ರಗೀತೆ. ಚಿ ಉದಯಶಂಕರ್ ಅವರು ರಚನೆ ಮಾಡಿರುವಂತಹ ಹೊಸ ಇತಿಹಾಸ ಅನ್ನುವ ಚಿತ್ರಕ್ಕಾಗಿ ಇದನ್ನ ಬರೆದಿದ್ದಾರೆ. ನೀವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ರೇಡಿಯೋದಲ್ಲಿ, ಆಕಾಶವಾಣಿಯಲ್ಲಿ ತಪ್ಪದೇ ಈ ಹಾಡು ಪ್ರಸಾರ ಆಗುತ್ತೆ. ಎಸ್ ಜಾನಕಿ ಅವರು ಸುಮಧುರವಾಗಿ ಹಾಡಿರುವಂತಹ ಗೀತೆ. ಶಂಕರ್ ಗಣೇಶ್ ಅವರ ಸಂಗೀತ ಇದೆ. ಜಯಮಾಲಾ ಅವರು ಈ ಚಿತ್ರದಲ್ಲಿ ಈ ಹಾಡಿಗೆ ಅಭಿನಯಿಸಿದ್ದಾರೆ. ಬನ್ನಿ ನೋಡೋಣ ಯಾವ ಹಾಡು ಅಂತ ನಿಮಗೆ ಈಗ ಗೊತ್ತಾಗ್ತಾ ಇದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಈ ಹಾಡಿನ ಸ್ವರ ಪ್ರಸ್ತಾರವನ್ನ ನಾನೀಗ ಕೊಡ್ತಾ ಇದ್ದೇನೆ. ಈ ಹಾಡು ಬೃಂದಾವನಿ ಸಾರಂಗ ರಾಗದಲ್ಲಿದೆ. ಆರೋಹಣ ಅವರೋಹಣ ಈ ರೀತಿಯಾಗಿದೆ. ಸರೇ ಮಾಪ ನೀ ಸಾ ನೀ ಪ ಮ ರೇ ಗ ರೇ ಸಾ. ನೀವು ಗಮನಿಸಿದ್ರೆ ಆರೋಹಣದಲ್ಲಿ ಹೋಗ್ತಾ ಬರೋದು N3, ಅವರೋಹಣದಲ್ಲಿ N2, ಹೋಗ್ತಾ ಆರೋಹಣದಲ್ಲಿ ಕಾಕಲಿ ನಿಷಾದ, ವಾಪಸ್ ಬರ್ತಾ ಕೈಶಿಕಿ ನಿಷಾದ. ಸರೇ ಮ ಪ ನೀ ಸ ನೀ ಪ ಮ ರೇ ಗ, ಸಾಧಾರಣ ಗಾಂಧಾರ ರೇ ಸ. ಇನ್ನೊಂದು ಈ ರಾಗದ ವಿಶೇಷತೆ ಏನು ಅಂದ್ರೆ ದೈವತ ಅನ್ಯಸ್ವರವಾಗಿ ವಿಶೇಷ ಮಾಧುರ್ಯವನ್ನ ತಂದುಕೊಡುತ್ತೆ. ಈ ಹಾಡಿನಲ್ಲಿ ನಾನು ಸ್ವರಗಳನ್ನ ಹಾಡುವಾಗ ತೋರಿಸ್ತೇನೆ ಹೇಗೆ ದೈವತ ಬರುತ್ತೆ ಅಂತ ಹೇಳಿ. ಬನ್ನಿ ನೋಡೋಣ ಈ ಸುಮಧುರ ಗೀತೆಯ ನೊಟೇಶನ್ಸ್ ಹೇಗೆ ಬರುತ್ತೆ ಅಂತ. ಮೂಲ ಶ್ರುತಿ ಇದ್ರದ್ದು F ಅಲ್ಲಿ ಹಾಡಿದ್ದಾರೆ ಜಾನಕಿ ಅವರು. ನಾನು ನನಗೆ ಅನುಕೂಲವಾಗುವಂತಹ ಶ್ರುತಿಯಲ್ಲಿ ಹಾಡು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಆಲಾಪ ಬರುತ್ತೆ. ಆ ಆ ಇದು ಆಲಾಪ. ಇದರ ಸ್ವರ ಪ್ರಸ್ತಾರ ಈ ರೀತಿ ಬರುತ್ತೆ. ಸಾ ನಿ ರೇ ಸಾ ನಿ ಪ ಮ ರೇ ಸ ನೀ ಪ ನಿ ಪ ಮ ರೇ ನೀ ಸ ನಿ ಪ ಮ ವ ಸ ಸ ನಿ ಪ ಮ ರೇ ಸ ನೀ ಸ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಬೃಂದಾವನಿ ಸಾರಂಗ ರಾಗ. ಆರೋಹಣ ಹೋಗ್ಬೇಕಾದ್ರೆ ಬರುವಂಥದ್ದು N3 ಕಾಕಲಿ ನಿಷಾದ, ವಾಪಸ್ ಬರ್ಬೇಕಾದ್ರೆ ಅವರೋಹಣ ಬರ್ಬೇಕಾದ್ರೆ ಬರುವಂಥದ್ದು N2 ಕೈಶಿಕಿ ನಿಷಾದ. ಅದನ್ನ ಗಮನಿಸ್ಕೊಂಡು ನುಡಿಸ್ಕೊಳ್ಳಿ ನಿಮ್ಮ ಇನ್ಸ್ಟ್ರೂಮೆಂಟ್ನಲ್ಲಿ. ಸೊ ಇದರ ಸ್ವರಾಲಾಪ ಇನ್ನೊಂದ್ಸತಿ ತೋರಿಸ್ತೇನೆ. ಸಾ ನಿ ರೇ ಸಾ ನಿ ಪ ಮ ರೇ ಸ ನೀ ಪ ನಿ ಪ ಮ ರೇ ನೀ ಸ ನಿ ಪ ಮ ಪ ಸ ಸ ನಿ ಪ ಮ ರೇ ಸ ನೀ ಸ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ನಿನಿ ಸರೇರಿ ಮರಿ ಸ ಸ ನಿ ಸರೇರಿ ಮರಿ ಸ ರೇ ಪ ಪ ಮ ಮರೆ ರೇ ಸ ನಿ ಸ ಸ ಸ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ. ಮರಿ ಮ ಪ ಪ ಪ ನಿ ಪ ಮ ಮರಿ ಮ ಮ ಪ ಪ ನಿ ಪ ಮ ಮರಿ ಮ ಪ ಪ ಪ ನಿ ಪ ಮ ಪ ಸ ನೀ. ಪೂಜೆಯ ಸ್ವೀಕರಿಸೆ ದಯ ಮಾಡಿ ಸಮ್ಮ ಪ ಸ ಸ ನಿ ನಿ ಪ ಪ ಮರಿ ಮ ಪ ಮರಿ ಸ. ಸಿಂಪಲ್ ಆಗಿದೆ ಪಲ್ಲವಿ ನೋಡಿ.
ನಿನಿ ಸರೇ ರೇ ಮರಿ ಸ ನಿ ಸರೇ ರೇ ಮರಿ ಸ ರೇ ಪಪ ಮ ಮರಿ ರೇ ಸ ನಿ ಸ ಮರಿ ಮ ಪ ಪ ಪ ನಿ ಪ ಮ ಮರಿ ಮ ಮ ಪ ಪ ನಿ ಪ ಮ ಮರಿ ಮ ಪ ಪ ಪ ನಿ ಪ ಮ ಪ ಸ ನಿ ಪ ಸ ಸ ನಿ ನಿ ಪ ಪ ಮರಿ ಮ ಪ ಮರಿ ಸ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ರಿ ಪಪ ಮರಿ ರೇ ಸ ನಿ ಸ. ಇಲ್ಲಿಗೆ ಪಲ್ಲವಿ ಮುಗಿತು. ಈಗ ಚರಣ ನೋಡೋಣ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಮಪನಿ ನಿಸ ಸ ನಿಸರಿ ಸ ನೀಪ ಮಪನೀದ ಮಪನೀದ ಮಾಪ. ನಾನು ಮೊದಲೇ ಹೇಳಿದೆ, ಬೃಂದಾವನಿ ಸಾರಂಗ ರಾಗದಲ್ಲಿ ದೈವತ ವಿಶೇಷ ಸ್ವರವಾಗಿ ಕಾಣಿಸ್ಕೊಳ್ಳುತ್ತೆ. ಮಪನೀದ ಮಪನೀದ ಮಾಪ, ಅಲ್ಲಿ ನೀವು ದೈವತದ ಆಗಮನವನ್ನ ಗಮನಿಸಬಹುದು. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಮಪನಿ ನಿಸ ಸ ನಿಸರೆ ಸ ನೀಪ ಮಪನೀದ ಮಪನೀದ ಮಾಪ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಇಲ್ಲೂ ಕೂಡ ಅದೇ ಸ್ವರಗಳ ಫಾಲೋ ಆಗುತ್ತೆ. ಮಪನಿ ನಿಸ ಸ ನಿಸರಿ ಸ ನೀಪ ಮಪನೀದ ಮಪನೀದ ಮಾಪ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ಪಸ ಸ ನಿ ಪ ಮರಿ ರೇ ರೇ ಮರಿ ರೇ ಮಮ ಪ ನೀ ಪ ಮರಿ ರೇ ಸ ಸ. ಇದು 2 ಸತಿ ಬರುತ್ತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ಪಸ ಸ ನಿ ಪ ಮರಿ ರೇ ರೇ ಮರಿ ರೇ ಮಮ ಪ ನೀ ಪ ಮರಿ ರೇ ಸ ಸ. ನಲಿಯುತ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ ಬಾ ಸರಿ ರಿ ರೇ ನಿ ಸ ಸ ಪನಿ ನಿ ನಿ ಮ ಪ ನಿ ಸ ನಿ ಸ. ಅಷ್ಟೇ, ಸಿಂಪಲ್ ಆಗಿದೆ ಅಲ್ವಾ? ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ನಿನಿ ಸರೀರಿ ಮರಿ ಸ ನಿ ಸರೀರಿ ಮರಿ ಸರಿ ಪಪ ಮರಿ ರೀ ಸ ನಿ ಸ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಮರಿ ಮ ಪ ಪ ಪ ನಿ ಪ ಮ ಮರಿ ಮ ಮ ಪ ಪ ನಿ ಪ ಮ ಮರಿ ಮ ಪ ಪ ಪ ನಿ ಪ ಮ ಪ ಸ ನಿ ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ ಪಸ ಸ ನೀ ನಿ ಪ ಪ ಮರಿ ಮ ಪ ಮರಿ ಸ ಕಮಲದ ಮೊಗದೋಳೆ. ಹೀಗೆ ಸ್ವರಲಾಪ ಚರಣದ್ದು ತೋರಿಸಿದ್ದೀನಿ. ಮತ್ತೆ ಇನ್ನೊಂದು ಚರಣ ಕೂಡ ಸೇಮ್ ಅದೇ ಇದರಲ್ಲಿ ಫಾಲೋ ಆಗುತ್ತೆ. ನಾನು ಏನು ಸ್ವರ ಕೊಟ್ಟಿದ್ದೀನಿ ಸುಮ್ಮನೆ ನಾನು ಹಾಡು ತೋರಿಸ್ತೇನೆ, ಲಕ್ಷ್ಮಿ ಹಾಡಾಗಿರೋದ್ರಿಂದ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯೆ ತೋರಿ ಬಂದು ಮನದಲ್ಲಿ ನಿಂದು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯವರ ಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಬೆಳಗುವೆ
ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸೆ ದಯ ಮಾಡಿಸಮ್ಮ. ಇಷ್ಟ ನೋಡಿ, ತುಂಬಾ ಸರಳವಾಗಿದೆ. ಬೃಂದಾವನಿ ಸಾರಂಗರಾಗದಲ್ಲಿ ಅತ್ಯದ್ಭುತವಾಗಿ ಕಂಪೋಸ್ ಆಗಿರುವಂತಹ ಲಕ್ಷ್ಮೀ ಗೀತೆ. ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಹಾಡಿ, ವಾದ್ಯಗಳು ಇರೋರು ಜೊತೆಯಲ್ಲಿ ಈ ಸ್ವರಗಳನ್ನ ನೋಡಿಕೊಂಡು ನುಡಿಸಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ. ಎಲ್ಲರಿಗೂ ಶ್ರಾವಣ ಶುಕ್ರವಾರ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ. ನಮಸ್ಕಾರ.